ನಿಮ್ ಸ್ಟ್ರಗಲ್ ಯಾವಾಗ ನೋಡೋದ ಸಕ್ಸಸ್ಫುಲ್ ಆದ್ಮೇಲೆ ನೀವು ಹೇಳೋ ಮಾತುಗಳನ್ನ ಮೋಟಿವೇಶನ್ ಆಗಿ ತಗೊಳ್ಳೋದು. ನಮಸ್ಕಾರ ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇವತ್ತು ಫ್ರೆಶ್ ಡೇ, ಮಸ್ತ್ ಆಗೈತೆ, ಫುಲ್ ಎನರ್ಜಿ. ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡೆ, ಮುಖ ಈಗ ತೊಳ್ಕೊಂಡಿದೀನಿ. ಹೋಗ್ಬಿಟ್ಟು ನಾಷ್ಟ ಮಾಡ್ಬೇಕು. ನಾಷ್ಟ ಏನ್ ನೋಡೋಣ ಮಗ. ನಮ್ಮಮ್ಮ ಏನ್ ನಾಷ್ಟ ಮಾಡೋದು ನೋಡೋಣ ಬನ್ನಿ. ಇವಾಗ ನಮ್ಮಮ್ಮ ಇವತ್ತು ನಾಷ್ಟ ಏನ್ ಮಾಡಿದಾರಂದ್ರೆ ರಾಗಿ ರೊಟ್ಟಿ, ಮೊಟ್ಟೆ, ಚಟ್ನಿ, ಮೈಸೂರು ಬದನೆಕಾಯಿ ಪಲ್ಯ. ಒಳ್ಳೆ ಕಾಂಬಿನೇಷನ್. ರಾಗಿ ಮುದ್ದೆ, ರಾಗಿ ಇದು ಚಪಾತಿ ಜೊತೆ. ಗೊತ್ತಾಗ್ಲಿಲ್ಲ, ಏನ್ ಹೇಳ? ರಾಗಿ ರೊಟ್ಟಿ ಚಪಾತಿ ಎಲ್ಲ. ಬನ್ನಿ ತಿಂದು ಮುಗ್ಸೋಣ. ನಿಮ್ ಮನೇಲಿ ಏನ್ ನಾಷ್ಟ ಇದೆ ಮಾಡಿದಾರೆ ಅಂತ ಕಮೆಂಟ್ ಮಾಡಿ. ನಿಮ್ ಮನೇಲಿ ಏನ್ ರೆಗ್ಯುಲರ್ ಆಗಿ ನಾಷ್ಟ ಮಾಡ್ತಾರೆ? ನಮ್ಮ ಮನೆಯದು ವೆರೈಟಿ ಮಾಡ್ತಾನೆ ಇರ್ತಾರೆ. ನಿಮ್ ಮನೆಗೆ ಏನ್ ನಾಷ್ಟ ವೆರೈಟಿ, ಏನದು ಆಲ್ಮೋಸ್ಟ್ ಫೇಮಸ್ ನಿಮ್ ಮನೆಗೆ ಅಂತ ಕಮೆಂಟ್ ಮಾಡಿ. ಏನ್ ಮಾಡ್ತೀರ ಅಂತ. ನೀವೇನ್ ಕಮೆಂಟ್ ಮಾಡ್ತೀರೋ ಅದನ್ನ ನಮ್ಮ ಮನೆಗೆ ಒಂದ್ ದಿವಸ ಮಾಡ್ತಿದ್ದು ನಾನು ತಿಂತೀನಿ. ನಾಷ್ಟಾಗಿ ಇಷ್ಟೆಲ್ಲ ಮುಗಿಸ್ಕೊಂಡು ತಿರ್ಗಾ ಇವಾಗ ಬ್ಯಾಕ್ ಟು ವರ್ಕ್ ಮಾಡು. ಯಾವ್ದಿದು ಆಫೀಸ್ ವರ್ಕ್ ಮಾಡು. ಇವತ್ತು ಕೆಲಸ ಮಾಡ್ತಾ ಇರೋದು ಆಫೀಸ್. ಇವತ್ತು ಮನೆ ಕೆಲಸ ಮಾಡೋಣ. ನಿಮಗೆ ಫೀಲ್ ಆಗ್ಬೋದು, ಏನಪ್ಪ ಇವನು ವೀಕೆಂಡ್ ಅಲ್ಲೂ ಕೆಲಸ ಮಾಡ್ತಾನೆ. ಹೌದು, ಇವತ್ತು ವೀಕೆಂಡ್ ನಾನು ಕೆಲಸ ಮಾಡ್ತಿರೋದು. ಒಂದೊಂದ್ಸತಿ ಏನು ಮಾಡಕ್ಕಾಗಲ್ಲ, ಕೆಲಸ ಜಾಸ್ತಿ ಇದ್ದಾಗ ನಾವು ವೀಕೆಂಡ್ ಅಲ್ಲೂ ಕತ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ವೀಕೆಂಡ್ ಕುತ್ಕೊಂಡು ಕೆಲಸ ಮಾಡೋದಿಗೆ ಪೇ ಮಾಡ್ತಾ ಅಂತ ಕೇಳಿದ್ರೆ ಇಲ್ಲ. ವೀಕೆಂಡ್ ಕುತ್ಕೊಳ್ಳೋದ್ ಕೆಲಸ ಇಲ್ಲ, ಅದು ನಿಮ್ ರೆಸ್ಪಾನ್ಸಿಬಿಲಿಟಿ. ಅದು ನೀವೊಂದು ಟಾಸ್ಕ್ ಆ ಟೈಮಲ್ಲಿ ಮುಗ್ದಿರ್ಬೇಕು. ಆ ಟ್ಯಾಟ್ ಇರುತ್ತೆ, ಆ ಟ್ಯಾಟ್ ಮುಗಿಸ್ಕೊಬೇಕು. ಅದಕ್ಕಾಗಿ ಏನು ಮಾಡಕ್ಕಾಗಲ್ಲ, ಕೆಲಸ ಮಾಡ್ಲೇಬೇಕು. ಊಟ ಮಾಡಕ್ ಬಂದಿ. ಊಟದಲ್ಲಿ ಏನೈತಂದ್ರೆ ಇವತ್ತು ಬಸ್ಸಾರು, ಅದೇ ಮೈಸೂರು ಬದನೆಕಾಯಿ ಪಲ್ಯ ಮತ್ತೆ ಮೊಟ್ಟೆ ತಿನ್ಕೊಂಡು ಅಪ್ಪದ ಆಫೀಸ್ಗೆ ಹೋಗೋಣ. ಆಫೀಸ್ ಮಧ್ಯದಲ್ಲಿ ಒಂದ್ ಚಿಕ್ಕ ಕೆಲಸ ಐತೆ, ಆ ಕೆಲಸ ಮುಗಿಸ್ಕೊಂಡು ಆಫೀಸ್ಗೆ ಹೋಗೋಣ. ಬನ್ನಿ ಆಫೀಸ್ಗೆ ಹೋಗೋಣ ಬೇಗ. ಟಕ್ ಅಂತ ಟೈಮ್ ರೆಡಿ ಆಗ್ತೈತೆ, ಗಾಡಿ ಸ್ಟಾರ್ಟ್ ಆಗೈತೆ. ಅಪ್ಪ ಅಂತ ಹೋಗ್ತಾ ಇರೋದಷ್ಟೇ. ಕಮೆಂಟ್ ಮಾಡಿ ತಿಳಿಸಿ ನನ್ಗೆ ಈ ಗ್ಲಾಸ್ ಅದ್ ಹೇಗ್ ಕಾಣಿಸ್ತೈತಾ, ಚೆನ್ನಾಗ್ ಕಾಣಿಸ್ತೈತಾ ಇಲ್ವಾ, ಏನ್ ಕತೆ, ಅಸಹ್ಯವಾಗಿ ಕಾಣಿಸ್ತೈತಾ, ಏನ್ ಕತೆ. ಇವಾಗ ಜಸ್ಟ್ ಹಾಸ್ಪಿಟ್ಲಿಗೆ ಮೆಡಿಸಿನ್ ತಗೊಂಡು ಬರ್ತಾನೆ. ಮೆಡಿಸಿನು ರೀಚ್ ಆದ್ವಿ ಆಫೀಸ್ಗೆ. ಬ್ಯಾಕ್ ಟು ಕಾರ್ಪೊರೇಟ್ ಸ್ಲೇವ್. 3 ದಿನ ಲೀವ್ ಇಂದ ಬ್ಯಾಕ್ ಟು ತಿರ್ಗಾ ಆಫೀಸು. ನಡೀರಿ ಹೋಗೋಣ, ಗ್ಯಾಮೆ ಮಾಡೋಣ, ಕೆಲಸ ಮಾಡೋಣ, ದುಡಿಯೋಣ ಬೇರೆಯವ್ರ ಟೈಮ್ಗೋಸ್ಕರ. ರಪ್ಪ ಅಂತ ಸಿಗ್ತೀನಿ ನಾನು ನಿಮ್ಗೆ. ಡಿನ್ನರ್ ಬೇಕಾದ್ರೆ ಆಗ್ಲೇ ಟೈಮ್ ಆಯ್ತು, 7 ಗಂಟೆ ಆಗ್ತೈತೆ. ಯಾವ್ದು ಲಾಗಿನ್ 7 ಗಂಟೆಗೆ ಬರ್ತಾ ಇದ್ದೀನಿ ನಾನು. ಬನ್ನಿ ಇವಾಗ ಊಟ ಮಾಡೋಣ. ಊಟ ಮಾಡಕ್ ಬಂದಿದ್ದೀನಿ. ಇವತ್ತು ನಾವು ಮಾತಾಡೋಣ ರೋಟೀನ್ ಶೇಪ್ಸ್ ಯುವರ್ ಫ್ಯೂಚರ್. ಹೇಗೆ ನಿಮ್ಮ ರೋಟೀನ್ ಡಿಸಿಪ್ಲಿನ್ ಆಗಿ ಮಾಡ್ಕೊಂಡೋದ್ರೆ ಅದೇನೆ ಹೇಗೆ ನಿಮ್ಮ ಫ್ಯೂಚರ್ ಶೇಪ್ ಚೇಂಜ್ ಆಗುತ್ತೆ. ನೀವು ಅದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡೋದು ಹೇಗೆ ಚೇಂಜ್ ಆಗುತ್ತೆ ಅಂತ ಮಾತಾಡೋಣ. ಇವತ್ತೇನ್ ಡಿನ್ನರ್ ಅಂತಂದ್ರೆ ಒಂದ್ 6 ಮುದ್ದೆ ಕೊಡೋಣ. 6 ಮುದ್ದೆನಾ? ಈಗ 6 ಕೊಡ್ರಿ, ನಮ್ಮವ್ವ ಮಾಡ್ದಂಗಿತ್ತು ಅಂದ್ರೆ ಇನ್ನ 6 ಹೇಳ್ತೀನಿ. ಇವತ್ತು ಎಗ್ ರೈಸ್ ವಿತ್ ಕುಕುಂಬರ್, ಸೌತೆಕಾಯಿ ಮತ್ತೆ ಎಗ್ ರೈಸ್. ಬನ್ನಿ ತಿನ್ನೋಣ. ಒಂದು ಚಿಕ್ಕ ರೋಟೀನು ನಿಮ್ಮ ಲೈಫ್ನೇ ಚೇಂಜ್ ಮಾಡುತ್ತೆ. ಒಂದು ದಿನ ಒಂದು ರೋಟೀನ್ ಮಾಡೋದ್ರಿಂದ ಅದು ಅವಾಗ್ಲೇ ನಿಮ್ಗೆ ರಿಸಲ್ಟ್ ತೋರಿಸಲ್ಲ. ಬಟ್ ನೀವು ಅದನ್ನ ಲಾಂಗ್ ಟರ್ಮ್ ಅಲ್ಲಿ ಫಾಲೋ ಮಾಡ್ಕೊಂಡ್ರೆ ರೋಟೀನ್ ನಿಮ್ಮ ಒಂದು ಲೈಫ್ ಚೇಂಜ್ ಮಾಡುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನೀವು ರೋಟೀನ್ ಡೈಲಿ ನೀವು ಏನಾದ್ರು ಜಂಕ್ ಫುಡ್ ತಿಂತಾದ್ರೆ ನಿಮ್ ಹೆಲ್ತ್ ಪ್ರಾಬ್ಲಮ್, ಅದೊಂದು ರೋಟೀನು. ಡೈಲಿ ನೀವು ಕರೆಕ್ಟ್ ಆಗಿ ನಿದ್ದೆ ಮಾಡಿಲ್ಲ ಅಂದ್ರೆ ಒಳ್ಳೆ ಎನರ್ಜಿ ಇರಲ್ಲ, ಒಂದು ಒಳ್ಳೆ ಮೂಡ್ ಇರಲ್ಲ, ಅದೊಂದು ರೋಟೀನ್. ಈ ತರ ತುಂಬಾ ಎಕ್ಸಾಂಪಲ್ ಕೊಡ್ಬೋದು ರೋಟೀನ್ ಬಗ್ಗೆ. ನೀವು ಏನ್ ರೋಟೀನ್ ಮಾಡ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್. ಯಾವ್ದಾದ್ರು ರೋಟೀನ್ ನೀವು ಕಂಟಿನ್ಯೂ ಮಾಡಿ ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಮಾಡಿ ತಿರ್ಗಾ ಅದನ್ನ ಇನ್ಕನ್ಸಿಸ್ಟೆಂಟ್ ಆಗಿ ಇಟ್ಕೊಂಡಿಲ್ಲ ಅಂದ್ರೆ ನಿಮ್ಮ ಡಿಸಿಪ್ಲಿನ್ ಮತ್ತೆ ನಿಮ್ಮ ಇನ್ಕನ್ಸಿಸ್ಟೆಂಟ್ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಅದೇ ತರ ರೋಟೀನ್ ನೀವು ಡೈಲಿ ರೆಗ್ಯುಲರ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ, ಆಕ್ಚುಲಿ ನನ್ನ ರೋಟೀನ್ ನೋಡಿ, ಡೈಲಿ ಆಫೀಸ್ಗೆ ಹೋಗ್ತೀನಿ. ನಾನು ಆಫೀಸ್ಗೆ ಹೋಗಿ ಬಂದು ನಾನು ಡೈಲಿ ಒಂದು ವಿಡಿಯೋ ಎಡಿಟ್ ಮಾಡ್ಬೇಕಂತ ನಂದು ಒಂದು ಗೋಲು ಮಾಡ್ತೀನಿ ನಾನು. ಅದು ನನ್ನ ಡೈಲಿ ರೋಟೀನ್. ಇದು ನನ್ನ ಸೋಷಿಯಲ್ ಮೀಡಿಯಾ ಕನ್ಸಿಸ್ಟೆಂಟ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ತರ ನಿಮ್ದು ಯಾವ್ದೋ ಒಂದು ಒಳ್ಳೆ ರೋಟೀನ್ ಇಟ್ಕೊಳ್ಳಿ. ನಿಮ್ಮ ಫ್ಯೂಚರ್ ಒಂದು ಸ್ವಲ್ಪ ವರ್ಷ ಆದ್ಮೇಲೆ ನಿಮ್ಮ ಫ್ಯೂಚರ್ಗೆ ಒಳ್ಳೇದು ಒಂದು ಇಂಪ್ಯಾಕ್ಟ್ ಆಗುತ್ತೆ. ಒಂದು ಒಳ್ಳೇದು ಒಂದು ಬುಕ್ ಓದೋದು, ಇಲ್ಲ ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದು, ದಿನಾಗ್ಲೂ ಒಂದಿಷ್ಟು ಅಂತ ನೀವು ರೋಟೀನ್ ಆಗಿ ಅದನ್ನ ಅಳವಡಿಸ್ಕೊಂಡು ಹೋಗಿ ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ. ಇಷ್ಟು ಹೇಳಕ್ ಬಿಡೋದು, ನಾನು ಜಾಸ್ತಿ ಇದಲ್ಲೆಲ್ಲ ಕುಯ್ಯಕ್ಕೆ ಇಷ್ಟಪಡಲ್ಲ. ಅರ್ಥ ಮಾಡ್ಕೊಳ್ಳೋಗೆ ಆಕ್ಷನ್ ಸಾಕು ಅಷ್ಟೇ, ಇನ್ನೇನಿಲ್ಲ. ಇವಾಗ ಮುಗೀತು ನಾನು ಊಟ, ವಾಕಿಂಗು ಮುಗೀತು. ಇದು ನಂಗೆ ಮಾತಾಡ್ಕೊಂಡು ಹೋಗ್ಬಿಡೋಣ ಅನ್ಕೊಂಡೆ. ಹೋಗ್ತಾ ಇದ್ದೀನಿ ಇವಾಗ. ಇಲ್ಲಿಂದ ಕಾಣಿಸ್ತದೆ ನೋಡಿ ನಮ್ಮ ಆಫೀಸು. ಅದೇ ಮೇಲ್ಗಡೆ ಫ್ಲೋರ್ ನಮ್ಮ ಆಫೀಸು, ಟಾಪ್ ಫ್ಲೋರ್. ಇಲ್ಲಿ ಕೆಳಗಿಂದ ಹೋಗ್ತಾ ಇದೀನಿ. ಬನ್ನಿ ಹೋಗೋಣ.
ಒಳಗಡೆ ತಿರ್ಗಾ 3:30ಗೆ ಲಾಗೌಟ್ ಅಲ್ಲಿ ಸಿಗ್ತೀನಿ. ಮುಗೀತಪ್ಪ ಸ್ಲೇವ್ ಪೀರಿಯಡ್ ನಮ್ದು ಇವತ್ತೊಂದು. ಇವಾಗ ತಿರ್ಗಾ ನಮ್ಮ ವೈಫ್ ಮನೆಗೆ ಹೋಗ್ಬೇಕು. ಇದು ಮೆಡಿಸಿನ್ ಇಸ್ಕೊಂಡಿದ್ದೇನೆ ನಾನು. ಮೆಡಿಸಿನ್ ಕೊಡ್ಬೇಕು, ಮೆಡಿಸಿನ್ ತೋರಿಸ್ಬೇಕು, ಕೊಡ್ಬೇಕು. ಇದೆಲ್ಲ ತಗೊಂಡೋಗಿ ಕೊಡ್ಬೇಕು. ಈ ತರ ಸ್ಟ್ರಗಲ್, ಈ ತರ ಒಂದು ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಯಾರು ನೋಡಲ್ಲ. ಅದೊಂದು ಡೈಲಿ ಅದನ್ನೇ ಮಾಡ್ಬೇಕು. ಅದೇ ಇರೋದು ಸ್ಟ್ರಗಲ್. ಯಾರು ನೋಡ್ತಾರೆ, ಯಾರು ಕೇಳ್ತಾರೆ ಅಂತ ಮಾಡ್ತೀವಿ ಅನ್ಕೊಂಡ್ರೆ ಅದು ಸುಳ್ಳು. ಯಾರು ನೋಡೋದಿಲ್ಲ, ಯಾರು ಕೇಳೋದಿಲ್ಲ, ಯಾರು ಮಾಡೋದಿಲ್ಲ. ನೀವು ಸಕ್ಸಸ್ಫುಲ್ ಆಗ್ಬೇಕಾ? ನಿಮ್ ಸ್ಟ್ರಗಲ್ ಯಾರು ನೋಡೋಲ್ಲ. ಸಕ್ಸಸ್ಫುಲ್ ಆದ್ಮೇಲೆ ನೀವು ಹೇಳೋ ಮಾತುಗಳನ್ನ ಮೋಟಿವೇಶನ್ ಆಗಿ ತಗೊಳ್ಳೋದು. ಅದಕ್ಕೂ ಮುಂಚೆ ನೀವು ಹೇಳಿದ್ರೆ ಬೋಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಗೆಟ್ ಸಕ್ಸಸ್, ಶೋ ಸಕ್ಸಸ್, ದೆನ್ ಟಾಕ್ ಅಬೌಟ್ ಯುವರ್ ಸಕ್ಸಸ್. ಅದಕ್ಕೂ ಮುಂಚೆ ಮಾತಾಡಿದ್ರೆ ಹೋಗೋನು ಏನೋ ಮಾತಾಡ್ತಾವ ಅನ್ಕೊಂಡು ಹೋಗ್ತಾ ಇದ್ರು. ಬನ್ನಿ ಹೋಗೋಣ. ಜಸ್ಟ್ ರೀಚ್ ಆಗಿದ್ವಿ ಇವತ್ತು ಮನೆಗೆ. ಅಲ್ಲಿ ನಮ್ಮ ವೈಫ್ ಮನೆಗೆ ಮೆಡಿಸಿನ್ ಎಲ್ಲ ಕೊಟ್ಟು ಮನೆಗೆ ಬಂದಿದೀವಿ. ಇಲ್ಲಿಗೆ ನಿಮ್ಮ ಈ ವಿಡಿಯೋ ಸಂಬಂಧ ಮುಕ್ತಾಯ ಆಗ್ತಿದೆ. ಹ್ಯಾವ್ ಗ್ರೇಟ್ ಡೇ, ಹ್ಯಾವ್ ಸಿ ಯು. ಮನೆಗೆ ಅಲ್ಲಿ ನಮ್ಮ ವೈಫ್ ಮನೆಗೆ ಅವ್ರು ಮೆಡಿಸಿನ್ ಅದೆಲ್ಲ ಕೊಟ್ಬಿಟ್ಟು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಇಟ್ಸ್ ಫೈನ್. ಇವಾಗ ಬೇಗ ನಿದ್ದೆ ಮಾಡಿ ಬೆಳಗ್ಗೆ ಎದ್ದೊಳ್ಬೇಕು ಬೇಗ. ನಾನು ಯಾವಾಗ್ಲೂ ಹೇಳೋದು ವಿಡಿಯೋಗೂ ಮುಂಚೆ, ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದನ್ನೇ ಇನ್ನು ಮುಂದೆ ವಿಡಿಯೋ ನಾನು ಮಾಡೋಕ್ಕಾಗೋದು. ಇಲ್ಲ ಅಂತಂದ್ರೆ ಸ್ವಲ್ಪ ಫೀಲಿಂಗ್ ಇರುತ್ತೆ. ಬಟ್ ಸ್ಟಿಲ್ ನಾನು ವಿಡಿಯೋ ಮಾಡೋದು ಬಿಡೋದ ಮಾಡ್ತೀನಿ. ಅದಾದ್ಮೇಲೆ ನಾನು ಯಾವಾಗ್ಲೂ ಹೇಳೋದು ಒಂದೇ, ಡೋಂಟ್ ವೇಸ್ಟ್ ಯುವರ್ ಟೈಮ್ ಫಾರ್ ಅನ್ನೆಸರಿ ಪೀಪಲ್, ಅನ್ನೆಸರಿ ಥಿಂಗ್ಸ್. ಡೋಂಟ್ ವೇಸ್ಟ್ ಯುವರ್ ಹೆಲ್ತ್ ಫಾರ್ ಅನ್ನೆಸರಿ ಅನ್ವಾಂಟೆಡ್ ಫುಡ್ಸ್. ತಿನ್ನಿ, ಇಲ್ಲ ಅಂತೆಲ್ಲ ಏನು ಮಾಡೋಕ್ಕಾಗಲ್ಲ. ಇವಾಗ ತಿನ್ಲೇಬೇಕು, ಏನೋ ಮಾಡೋಕ್ಕಲ್ಲ. ಬಟ್ ಸ್ಟಿಲ್ ಅವಾಯ್ಡ್ ಮಾಡಿ ಆದಷ್ಟು. ಯಾವಾಗ್ಲೂ ಡೈಲಿ ತಿನ್ನೋದಲ್ಲ, ಯಾವಾಗ್ಲೂ ಒಂದ್ಸತಿ ತಿನ್ನೋದು ಬೆಟರ್. ಬಟ್ ಎವ್ರಿ ಡೇ ಎಕ್ಸರ್ಸೈಸ್ ಮಾಡಿ, ಹೆಲ್ದಿ ಫುಡ್ ತಿನ್ನೋಕೆ ಟ್ರೈ ಮಾಡಿ. ಹ್ಯಾವ್ ಎ ಗುಡ್ ರಿಲೇಶನ್ಶಿಪ್ ವಿತ್ ಯುವರ್ ಫ್ಯಾಮಿಲಿ. ಆಚೆ ಯಾವ ಜೊತೆ ಇಲ್ಲ ಅಂದ್ರೆ ನಿಮ್ ಸ್ವಂತ ತಂದೆ ತಾಯಿ ಜೊತೆ ಒಳ್ಳೆ ಫ್ಯಾಮಿಲಿ, ಒಳ್ಳೆ ವೈಬ್ಸ್ ಇಡಿ. ನಿಮ್ ಬ್ರದರ್ ಸಿಸ್ಟರ್ ಜೊತೆ ಒಳ್ಳೆ ವೈಬ್ಸ್ ಇಡಿ. ಫ್ರೆಂಡ್ಸ್ ಕಡಿಮೆ ಅದು ಪರವಾಗಿಲ್ಲ, ಫೈನ್. ಫ್ಯಾಮಿಲಿ ಇಂಪಾರ್ಟೆಂಟ್. ಹ್ಯಾವ್ ಎ ಗುಡ್ ಡೇ. ಸಿ ಯು ಇನ್ ಅದರ್ ವಿಡಿಯೋ. ಬಾಯ್.